ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಸಂವಿಧಾನದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರನ್ನು ಅವರ ಸ್ಥಾನದಿಂದ ತೆಗೆದುಹಾಕುವ ಸೂಚನೆಯನ್ನು ಎಲ್ಲಿ ಮಂಡಿಸಬಹುದು? ಆಪ್ಷನ್ ಎ, ಸಂಸತ್ತಿನ ಉಭಯ ಸದನಗಳು. ಆಪ್ಷನ್ ಬಿ, ಲೋಕಸಭೆ. ಆಪ್ಷನ್ ಸಿ, ರಾಜ್ಯಸಭೆಯಲ್ಲಿ ಮಾತ್ರ. ಆಪ್ಷನ್ ಡಿ, ಸಂಸತ್ತಿನ ಜಂಟಿ ಅಧಿವೇಶನ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜ್ಯಸಭೆಯಲ್ಲಿ ಮಾತ್ರ. ಎರಡನೇ ಪ್ರಶ್ನೆ, ಭಾರತ ಒಕ್ಕೂಟದಲ್ಲಿ ಹೊಸ ರಾಜ್ಯವೊಂದನ್ನು ರಚಿಸಬೇಕಾದರೆ ಸಂವಿಧಾನದ ಯಾವ ಪರಿಚ್ಛೇದಕ್ಕೆ ತಿದ್ದುಪಡಿ ತರಬೇಕು? ಆಪ್ಷನ್ ಎ, ಮೊದಲನೇ. ಆಪ್ಷನ್ ಬಿ, ಮೂರನೇ. ಆಪ್ಷನ್ ಸಿ, ಆರನೇ. ಆಪ್ಷನ್ ಡಿ, ಐದನೇ. ಸರಿಯಾದ ಉತ್ತರ ಆಪ್ಷನ್ ಎ, ಮೊದಲನೇ. ಮೂರನೇ ಪ್ರಶ್ನೆ, ಸಂಸತ್ ಸದಸ್ಯರ ವೇತನವನ್ನು ನಿರ್ಧರಿಸುವವರು ಯಾರು? ಆಪ್ಷನ್ ಎ, ಸಂಸತ್ತು. ಆಪ್ಷನ್ ಬಿ, ಕೇಂದ್ರ ಮಂತ್ರಿಮಂಡಲ. ಆಪ್ಷನ್ ಸಿ, ಲೋಕಸಭಾಧ್ಯಕ್ಷರು. ಆಪ್ಷನ್ ಡಿ, ರಾಷ್ಟ್ರಪತಿಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಸಂಸತ್ತು. ನಾಲ್ಕನೇ ಪ್ರಶ್ನೆ, ಸಂಸತ್ ಸದಸ್ಯರಲ್ಲದ ಈ ಕೆಳಗಿನ ಯಾರು ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಬಹುದು? ಆಪ್ಷನ್ ಎ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ಆಪ್ಷನ್ ಬಿ, ಭಾರತದ ಅಟಾರ್ನಿ ಜನರಲ್. ಆಪ್ಷನ್ ಸಿ, ಭಾರತದ ಸಾಲಿಟರಿ ಜನರಲ್. ಆಪ್ಷನ್ ಡಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಅಟಾರ್ನಿ ಜನರಲ್. ಐದನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನಕ್ಕೆ ಅನುವು ಮಾಡಿಕೊಟ್ಟಿದೆ? ಆಪ್ಷನ್ ಎ, 108ನೇ ವಿಧಿ. ಆಪ್ಷನ್ ಬಿ, 130ನೇ ವಿಧಿ. ಆಪ್ಷನ್ ಸಿ, 120ನೇ ವಿಧಿ. ಆಪ್ಷನ್ ಡಿ, 210ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಎ, 108ನೇ ವಿಧಿ. ಆರನೇ ಪ್ರಶ್ನೆ, ಈ ಕೆಳಗಿನ ಯಾರನ್ನು ವಾಗ್ದಂಡನೆಗೆ ಗುರಿಪಡಿಸುವ ಕುರಿತಂತೆ ಭಾರತದ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿಲ್ಲ? ಆಪ್ಷನ್ ಎ, ಉಪರಾಷ್ಟ್ರಪತಿಗಳು. ಆಪ್ಷನ್ ಬಿ, ರಾಜ್ಯಪಾಲರು. ಆಪ್ಷನ್ ಸಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಆಪ್ಷನ್ ಡಿ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜ್ಯಪಾಲರು. ಏಳನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ, ರಾಷ್ಟ್ರಪತಿಗಳು. ಆಪ್ಷನ್ ಬಿ, ಕೇಂದ್ರ ಕಾನೂನು ಮಂತ್ರಾಲಯ. ಆಪ್ಷನ್ ಸಿ, ಸಂಸತ್ತು. ಆಪ್ಷನ್ ಡಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಸತ್ತು. ಎಂಟನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳು ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ಹೊಂದಿದ್ದಾರೆ? ಆಪ್ಷನ್ ಎ, 2. ಆಪ್ಷನ್ ಬಿ, 3. ಆಪ್ಷನ್ ಸಿ, 4. ಆಪ್ಷನ್ ಡಿ, 5. ಸರಿಯಾದ ಉತ್ತರ ಆಪ್ಷನ್ ಬಿ, 3. ಒಂಬತ್ತನೇ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು? ಆಪ್ಷನ್ ಎ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಆಪ್ಷನ್ ಬಿ, ಹಣಕಾಸಿನ ತುರ್ತು ಪರಿಸ್ಥಿತಿ.
ಆಪ್ಷನ್ ಸಿ ಯಾವುದೇ ಸಂದರ್ಭದಲ್ಲಿ, ಆಪ್ಷನ್ ಡಿ ಯಾವುದೇ ಪರಿಸ್ಥಿತಿಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 10ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳಾದವರು ಎಷ್ಟು ಬಾರಿ ಪುನರಾಯ್ಕೆಗೆಂದು ಚುನಾವಣೆಗೆ ಸ್ಪರ್ಧಿಸಬಹುದು? ಆಪ್ಷನ್ ಎ 2 ಬಾರಿ, ಆಪ್ಷನ್ ಬಿ 3 ಬಾರಿ, ಆಪ್ಷನ್ ಸಿ 4 ಬಾರಿ, ಆಪ್ಷನ್ ಡಿ ಎಷ್ಟು ಬಾರಿ ಬೇಕಾದರೂ. ಸರಿಯಾದ ಉತ್ತರ ಆಪ್ಷನ್ ಡಿ ಎಷ್ಟು ಬಾರಿ ಬೇಕಾದರೂ.